ಹಾಯ್ ಎಲ್ಲರಿಗೂ ನಮಸ್ತೆ. ಬನ್ನಿ ಬ್ಯಾಚುಲರ್ಸ್ಗಳಿಗಂತಲೇ ಸಿಂಪಲ್ಲಾಗಿ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬೇಯಿಸಿರುವಂಥ ಮೊಟ್ಟೆ, ಎಣ್ಣೆ ಅಥವಾ ತುಪ್ಪ, ಟೊಮೆಟೊ, ಈರುಳ್ಳಿ, ಮಸಾಲೆ ಸಾಮಗ್ರಿ, ಅರಿಶಿಣ, ಗರಂ ಮಸಾಲ, ಖಾರ ಪುಡಿ, ಉಪ್ಪು ಇದ್ದರೆ ಸಾಕು. ನೋಡಿ, ಮೊಟ್ಟೆ ಚಿಪ್ಪೆನ ಸುರ್ಕೋಬೇಕು. ನಂತರ ಬಿಸಿಯಾದ ಪಾತ್ರೆಗೆ ತುಪ್ಪನ ಹಾಕ್ಕೊತಿದ್ದೀನಿ. ನಾನು ಇಲ್ಲಿ GRB ತುಪ್ಪನ ಬಳಸ್ತಾ ಇದ್ದೀನಿ. ನೀವು ಆಯಿಲ್ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಇವಾಗ ಬೇಯಿಸಿರುವಂಥ ಮೊಟ್ಟೆನ ಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಮಸಾಲೆಯಲ್ಲಿ ಇವಾಗ ಫ್ರೈ ಮಾಡ್ಕೊತೀವಲ್ವ, ಮಸಾಲೆ ಉಪ್ಪು ಖಾರ ಎಲ್ಲ ಹೀರ್ಕೋಬೇಕಲ್ವ, ಮೊಟ್ಟೆ ಟೇಸ್ಟಾಗಿ ಆಗಬೇಕು ಅಂತ ಮಾಡ್ಕೊತಾ ಇರೋದು ಅಷ್ಟೇ. ಓಕೆ, ತುಪ್ಪ ಬಿಸಿಯಾಗಿದೆ. ಗರಂ ಮಸಾಲಾನ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ. ನೀವು ಖಾರ ಪುಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಖಾರ ಪುಡಿ ಹಾಕಿಲ್ಲ. ಅರಿಶಿನ ಹಾಕ್ಕೊತಾ ಇದ್ದೀನಿ, ಉಪ್ಪು ಹಾಕ್ಕೊತೀನಿ. 10 ರೂಪಾಯಿಗೆ ಮ್ಯಾಗಿ ಪೌಡರ್ ಸಿಗುತ್ತೆ. ನಾನು ಮ್ಯಾಗಿ ಪೌಡರ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಟೇಸ್ಟಿಯಾಗಿರುತ್ತೆ ಮೊಟ್ಟೆ ಅಂತ. ನೀವು ಕೂಡ ಮ್ಯಾಗಿ ಪೌಡ್ರನ್ನ ತಂದು ಹಾಕ್ಕೊಂಡು ಮಾಡ್ಕೋಬೋದು. ಓಕೆನಾ? ಓಕೆ, ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಮೊಟ್ಟೆನ ತೆಗೆದಿಟ್ಕೊತೀನಿ. ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೋಬೇಕಾಗತ್ತೆ ಮೊಟ್ಟೆನ. ಓಕೆ, ನೋಡಿ, ಮ್ಯಾಗಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಓಕೆ, ಸಪ್ರೇಟಾಗಿ ತೆಗೆದಿಟ್ಕೊಂಡೆ. ಇವಾಗ ಕುಕ್ಕರ್ಗೆ ಆಯಿಲು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, ಏಲಕ್ಕಿ, ದಾಲ್ಚಿನ್ನಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋ ತನಕ ಹುರ್ಕೋಬೇಕಾಗತ್ತೆ ಈರುಳ್ಳಿನ. ಓಕೆ, ಇದಕ್ಕೆ ನಾನಿವಾಗ ಉಪ್ಪು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಯಾವಾಗಲೂ ಅಷ್ಟೇ, ಈರುಳ್ಳಿ ಟೊಮೆಟೊನ ನಾವು ಫ್ರೈ ಮಾಡ್ಕೋಬೇಕಾದ್ರೆ ಉಪ್ಪು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳೋದ್ರಿಂದ ಬೇಗ ಸ್ಮ್ಯಾಶ್ ಆಗುತ್ತೆ. ಓಕೆ, ನೋಡಿ, ಉಪ್ಪು ಹಾಕ್ಕೊಂಡು ನಾನು ಚೆನ್ನಾಗಿ ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ. ಓಕೆ, ನೋಡಿ, ನೀವು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ನಿಮಗೆ ರೆಸಿಪಿ ಚೆನ್ನಾಗಿ ಅರ್ಥ ಆಗುತ್ತೆ. ಟೊಮೆಟೊ ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ತೀರಿಸ್ಕೋಬೇಕಾಗತ್ತೆ ಸ್ಪೂನಿಂದ. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಎಷ್ಟು ಖಾರ ಬೇಕು ಅಷ್ಟು ಖಾರ ಹಾಕೋಬೇಕಾಗತ್ತೆ. ನನಗೆ ಖಾರ ಜಾಸ್ತಿನೇ ಬೇಕು, ಸೊ ಅದಕ್ಕೆ 2 ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ 1 ಸ್ಪೂನ್ ಹಾಕಿದ್ದೀನಿ. ಎಗ್ ಬಿರಿಯಾನಿ ಮಸಾಲ ತೊಗೊಂಡು ಬಂದಿದ್ದೆ. ನಾನು ಜಾಸ್ತಿ ಹಾಕೋದಿಲ್ಲ, ಅಷ್ಟೇ ಹಾಕ್ತೀನಿ. ಯಾಕಂದರೆ ನಾನು ಮಾಡ್ಕೊತಿರೋದೆ 2 ಮೆಂಬರ್ಸಿಗೆ. ಜಾಸ್ತಿ ಎಗ್ ಮಸಾಲ ಪೌಡ್ರು ನಾವು ಹಾಕ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ, ಬಿರಿಯಾನಿ ಮಸಾಲ ಪೌಡ್ರ್ ಜಾಸ್ತಿ ಹಾಕ್ತೀವಲ್ವ, ಜಾಸ್ತಿ ಮಸಾಲೆ ಆಗ್ತಾಗತ್ತೆ, ಟೇಸ್ಟ್ ಅಷ್ಟು ಬರೋದಿಲ್ಲ. ಸೊ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಕೂಡ ಜಾಸ್ತಿ ತೊಗೊಂಡಿದ್ದೀನಿ ನಾನು, 5 ಮೊಟ್ಟೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ. ಮತ್ತು ಕೆಲವೊಬ್ಬರು ಬಾಸುಮತಿ ಅಕ್ಕಿ ಇವೆಲ್ಲ ಹಾಕಿ ಮಾಡ್ತಿರ್ತಾರೆ ಬಿರಿಯಾನಿಗೆ, ನೆನೆಸಿಟ್ಟಿರ್ತಾರೆ ಅಡ್ವಾನ್ಸು. ಬಟ್ ನಾನಿಲ್ಲಿ ನೆನೆಸಿಟ್ಟಿಲ್ಲ, ಮನೇಲಿರುವಂಥ ಸೋನಾ ಮಸೂರಿ ಅಕ್ಕಿನೇ ಬಳಸ್ಕೊಂಡು ಮಾಡ್ತಿರೋ ಅಂಥದ್ದು ಬಿರಿಯಾನಿ. 2 ಟೈಮ್ ವಾಶ್ ಮಾಡಿಕೊಂಡು ಹಾಕಿ ಮಾಡ್ತಾಯಿದ್ದೀನಿ. ನೀವು ಕೂಡ ನಿಮಗೆ ಯಾವ ರೈಸ್ ಅವೈಲೇಬಲ್ ಇದೆ ಆ ರೈಸ್ನ ಹಾಕ್ಕೊಂಬಿಟ್ಟು ಮಾಡ್ಕೊಳ್ಳಿ. ಓಕೆ, ನೋಡಿ, ನಾನು 3 ಗ್ಲಾಸ್ ಅಕ್ಕಿ ಹಾಕಿದ್ದೆ, ಅದಕ್ಕೆ 6 ಗ್ಲಾಸ್ ನೀರು ಹಾಕಿದ್ದೀನಿ. ನೀವು ಎಷ್ಟು ಗ್ಲಾಸ್ ಅಕ್ಕಿನ ಹಾಕಿರ್ತೀರ ಅದಕ್ಕೆ ತಕ್ಕ ಪ್ರಮಾಣದಂತೆ ನೀರನ್ನ ಹಾಕ್ಕೊಂಡು ಮಾಡ್ಕೋಬೇಕಾಗತ್ತೆ. ಹಾಗೆ ಲಾಸ್ಟಲ್ಲಿ ನಾನು ಖಾರ, ಉಪ್ಪು ಎಲ್ಲನೂ ಕರೆಕ್ಟ್ ಆಗಿದೆನಾ ಅಂತ ಟೇಸ್ಟ್ ನೋಡ್ಕೊತೀನಿ. ನೋಡ್ಕೊಂಬಿಟ್ಟು ನಾನು ಸೀಟಿಗೆ ಬಿಡ್ತೀನಿ ಕುಕ್ಕರ್ನ. ನೋಡಿದೆ, ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅಂತ ಅನಿಸ್ತಿದೆ, ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಸೀಟಿ ಆಗೋ ತನಕ ಬಿಟ್ಬಿಡ್ತೀನಿ. ನೆಕ್ಸ್ಟ್ ಏನಂದರೆ, ಫಸ್ಟಲ್ಲಿ ನಾವು ಎಗ್ಗನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಪಾತ್ರೆಯಲ್ಲಿ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ, ಇದರಲ್ಲಿ ಇರುವಂಥ ಮೊಟ್ಟೆ ಬಿರಿಯಾನಿ ಮಾಡ್ಕೊಂಡಿರುವಂಥ ಕುಕ್ಕರಲ್ಲಿರುವಂಥ ಸ್ವಲ್ಪ ಗ್ರೇವಿನ ಅದಕ್ಕೆ ತೊಗೊಂಡಿದ್ದೀನಿ. ಯಾಕಂದರೆ ಕೆಲವೊಬ್ಬರು ಒಣದಾಗಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೆ ಅವರಿಗೋಸ್ಕರನೇ ಸಪ್ರೇಟಾಗಿ ಬಿರಿಯಾನಿಗೆ ಗ್ರೇವಿ ಮಾಡ್ಕೊಳೋದು ಹೇಗೆ ಸಿಂಪಲ್ಲಾಗಿ ಅಂತ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡಿಕೊಂಡು, ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳೋದು, ಇದನ್ನು ಕೂಡ ವೆರಿ ಸಿಂಪಲ್. ನಾನು ಬಿರಿಯಾನಿಗೂ ಕೂಡ ನಾನು ಕೊತ್ತಂಬರಿನ ಹಾಕಿಲ್ಲ, ನಾನು ಮನೇಲಿರುವಂಥ ಸಾಮಗ್ರಿಗಳಿಂದನೇ ಮಾಡ್ಕೊತಾ ಇರೋದು. ನೋಡಿ, ಇವಾಗ ಸ್ವಲ್ಪ ಗ್ರೇವಿ ತಗೊಂಡಿದ್ದೀನಿ ಅಂತ ನಿಮ್ಗೆ ಅವಾಗ ಆಲ್ರೆಡಿ ಹೇಳಿದೆ ಅಲ್ವಾ. ಅದು ಬಿಸಿ ಆದ ತಕ್ಷಣ ಈರುಳ್ಳಿನ ಹಾಕ್ಕೊತೀನಿ.
ಓಕೆ, ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅರಿಶಿಣ, ಟೊಮೆಟೊ ಕೂಡ ಹಾಕ್ಕೊತೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಆಗೋ ತನಕ ಸೌಟಿಂದ ತಿರುಗಿಸ್ತೀನಿ. ಓಕೆನಾ. ನಾನು ಮನೆಯಲ್ಲೇ ಮಾಡಿರುವಂಥ ಒಣ ಕೊಬ್ಬರಿ ತುರಿನ ಹಾಕ್ಕೊತಿದ್ದೀನಿ. ನಿಮ್ಗೆ ಬೇಕಾದರೆ ರೆಡಿಮೇಡ್ ಸಿಗತ್ತೆ, ಅಂಗಡಿಯಿಂದ ತಂದು ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಇದು ಏನಂದರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ, ಜಾಸ್ತಿ ತೆಳುನೂ ಆಗೋಲ್ಲ, ದಪ್ಪನೂ ಆಗೋಲ್ಲ. ಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಕೂಡ ನೀವು ಮಾಡ್ಕೋಬೋದು. ಹಾಗೆ ನೋಡಿ, ಯಾವುದೇ ರೀತಿ ಮಿಕ್ಸರ್ ಕೂಡ ನಾನು ಇಲ್ಲಿ ಬಳಸಿಲ್ಲ. ಯಾಕಂದರೆ ಕೆಲವೊಂದು ಬ್ಯಾಚುಲರ್ಸ್ಗಳ ಹತ್ರ ಮಿಕ್ಸರ್ಗಳು ಇರೋದಿಲ್ಲ, ರೂಮಲ್ಲಿ ಅವೈಲೇಬಲ್ ಇರೋಲ್ಲ. ಸೊ ಅದಕ್ಕೆ ನಾನು ಯಾವುದೇ ಪೇಸ್ಟ್ ಕೂಡ ಇಲ್ಲಿ ಹಾಕ್ಲಾರ್ದೆ ಓನ್ಲಿ ಟೊಮೆಟೊ ಈರುಳ್ಳಿಯಿಂದ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೀಟಿ ಕೂಡ ಆಯಿತು. ಓಕೆ, ಬನ್ನಿ ನೋಡೋಣ ಗ್ರೇವಿ ಹೇಗಾಗಿದೆ ಅಂತ ಟೇಸ್ಟ್ ನೋಡ್ಕೊಂಬಿಡೋಣ. ಚೆನ್ನಾಗಾಗಿದೆ ನೋಡಿ, ಜಾಸ್ತಿ ದಪ್ಪನೂ ಆಗಿಲ್ಲ, ಜಾಸ್ತಿ ತೆಳುನೂ ಆಗಿಲ್ಲ, ಚೆನ್ನಾಗಾಗಿದೆ. ಸರ್ವ್ ಮಾಡ್ಕೊಂಡು ತಿನ್ಬೋದು ಬಿರಿಯಾನಿ ಜೊತೆ, ಟೇಸ್ಟಾಗಿರುತ್ತೆ. ಓಕೆ, ಬನ್ನಿ. ಸೀಟಿ ಹೋಗಿದೆ ಅನಿಸುತ್ತೆ ಕುಕ್ಕರ್ದು, ಒಂದು ಸತಿ ತೆಗೆದು ನೋಡಿಬಿಡೋಣ ಹೇಗಾಗಿದೆ ಬಿರಿಯಾನಿ ಅಂತ. ನೋಡಿ, ಬೇಗ ದಿಢೀರಂತ ಮಾಡ್ಕೋಬೋದು, ಸಖತ್ತಾಗಿದೆ, ಚೆನ್ನಾಗಾಗಿದೆ. ನೋಡಿದ್ರಾ, ಬೇಗ ದಿಢೀರಂತ ಮಾಡಿಕೊಂಡು ತಿನ್ನುವಂಥ ರೆಸಿಪಿ ಇದು. ಯಾವುದೇ ರೀತಿ ಟೈಮ್ ವೇಸ್ಟ್ ಆಗೋಲ್ಲ, ಟೈಮ್ ಇನ್ನೂ ಸೇವ್ ಆಗುತ್ತೆ. ಓಕೆ, ಇನ್ನೂ ಇದೇ ಥರ ವಿಡಿಯೋಗಳು ಬೇಕಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.